ನೇರ ನೇಮಕಾತಿ ಮತ್ತು ಬಡ್ತಿ ನೇಮಕಾತಿಗೆ ಸಂಬಂಧಪಟ್ಟದ್ದನ್ನೂ ಕೂಡ ಸ್ಪಷ್ಟವಾದಂಥ ಆದೇಶವನ್ನು ಹೊರಡಿಸ್ತಾ ಇಲ್ಲ. ಮತ್ತು ಅಲೆಮಾರಿ ಸಮುದಾಯಗಳಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಸರಿಪಡಿಸುವಂಥ ಹೊಣೆಗಾರಿಕೆಯನ್ನು ಸಮಾಜ ಕಲ್ಯಾಣ ಮಂತ್ರಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಸರ್ಕಾರ ಒಂದ್ ಕಡೆ ಹೇಳುತ್ತೆ ಒಳ ಮೀಸಲಾತಿ ಜಾರಿ ಆಯ್ತು ಅಂತೇಳಿ ಹೇಳುತ್ತೆ. ಅದೇ ಸರ್ಕಾರ AKADAA ಪ್ರವರ್ಗ ಏನಲ್ಲಿ ಅಂದ್ರೆ ವಲಯ ಸಂಬಂಧಿತ ಜಾತಿಗಳಲ್ಲೂ ಕೂಡ ಮೀಸಲಾತಿಯನ್ನ ಪಡ್ಕೊಳ್ಬಹುದು, ಮಾದಿಗ ಸಂಬಂಧಿತ ಜಾತಿಯಲ್ಲೂ ಕೂಡ ಗುಂಪಿನಲ್ಲೂ ಮೀಸಲಾತಿಯನ್ನ ಪಡ್ಕೊಳ್ಬಹುದು ಅಂತೇಳಿ ಒಂದ್ ರೀತಿ ದನವನ್ನ ಎಲ್ಲಿ ಬೇಕಾದ್ರೂ ಮೇಯದಕ್ಕೆ ಬಿಟ್ಟು ನೀವು ಒಳ ಮೀಸಲಾತಿಯನ್ನ ಜಾರಿ ಹೇಗ್ ಮಾಡ್ತೀರಾ ನೀವು? ಇದು ಒಂದು ಸಮಸ್ಯೆ. ಈ ಸಮಸ್ಯೆಯನ್ನ ನಮ್ಮ ಮುಖಂಡರುಗಳು ಸಚಿವರಾದಂತ ಮಾದೇವಪ್ಪ ಹತ್ರ ಕೇಳಕ್ ಹೋದಾಗ ಬಹಳ ಉದಾಸೀನದಿಂದ ಮಾತಾಡ್ತಾರೆ. ಅವರು ನಮ್ಮವರೇ ಅಲ್ವಾ, ಅವ್ರು ಎಲ್ಲಿ ಬೇಕಾದ್ರೂ ತಗೊಳ್ಳಿ ಬಿಡಿ ಅಂತೇಳಿ. ಹಾಗಾದ್ರೆ ಒಳ ಮೀಸಲಾತಿ ಕೂಗೇನಕ್ಕೆ? ಒಳ ಮೀಸಲಾತಿ ಒಂದು ಆಶಯಕ್ಕೆ ನ್ಯಾಯನೇ ಇಲ್ದಂಗಾಗಿದೆ. ಇವತ್ತು ಗಂಭೀರವಾಗಿ ನಾವು ಒತ್ತಡವನ್ನು ತರ್ತಿದ್ದೀವಿ. ಸರ್ಕಾರ ಈ ವಿಚಾರದಲ್ಲಿ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಇದನ್ನ ರಾಜ್ಯವ್ಯಾಪ್ತಿ ಹೋರಾಟವನ್ನು ವಿಸ್ತರಿಸಿ ಸರ್ಕಾರಕ್ಕೆ ಸರಿಯಾದಂಥ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮಾಧ್ಯಮದ ಮಿತ್ರರೇ, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥವರು ಎಚ್ ಮಾದೇವಪ್ಪ ಅವರು ಮತ್ತು ಆ ಇಲಾಖೆಯಲ್ಲಿರುವಂಥ ಪ್ರಮುಖ ಅಧಿಕಾರಿಗಳು ಕೂಡಲೇ ಅಧಿಕಾರಿಗಳನ್ನು ಅಲ್ಲಿಂದ ವರ್ಗಾವಣೆ ಮಾಡಬೇಕು. ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಹಕ್ಕೊತ್ತಾಯದೊಂದಿಗೆ ನಾವು ಈ ಹೋರಾಟವನ್ನು 10ನೇ ತಾರೀಕು ಅವರ ಮನೆಗೆ ಮುತ್ತಿಗೆ ಹಾಕೋದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವಂಥ ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ನಾವು ಹಾಕಿಕೊಂಡಿದ್ದೀವಿ. ಭಾಳ ಮುಖ್ಯವಾಗಿ ಯಾಕೆ ನಾವು ಮಾನ್ಯ ಸಚಿವರನ್ನ ಈ ಸಂದರ್ಭದಲ್ಲಿ ರಾಜೀನಾಮೆ ಕೇಳಬೇಕಾಗಿದೆ ಮತ್ತು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅನ್ನುವಂಥ ನಮ್ಮ ಹಕ್ಕೊತ್ತಾಯಕ್ಕೆ ನಮಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಇಟ್ಕೊಂಡು ಮತ್ತು ಅವರ ಒಟ್ಟು ನಡೆಗಳನ್ನು ಗಮನಿಸಿ ಈ ಹಕ್ಕೊತ್ತಾಯವನ್ನು ಇಟ್ಟಿದ್ದೀವಿ. ನಾವು ಭಾಳ ಮುಖ್ಯವಾಗಿ ಕಳೆದ ವರ್ಷ 2024 ಆಗಸ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರ ಇಡೀ ಸಮಾಜ ಕಲ್ಯಾಣ ಇಲಾಖೆ ನಡೆಕೊಂಡಿರುವಂಥ ರೀತಿ ಇತ್ತಲ್ಲ, ಆ ತೀರ್ಪನ್ನು ಸರ್ಕಾರ ಒಪ್ಪೋದಕ್ಕೆ ಬೇಕಾಗಿರೋದು ಮತ್ತು ಅದನ್ನು ಕ್ಯಾಬಿನೆಟ್ಗೆ ತರುವಂಥ ಇಲಾಖೆಯ ಜವಾಬ್ದಾರಿ ಏನಿದೆ ಅದನ್ನು ಅವರು ಸಂಪೂರ್ಣವಾಗಿ ಮರೆತು ಅಲ್ಲಿ ನಿರ್ಲಕ್ಷ್ಯ ಮಾಡಿ ಒಳ ಮೀಸಲಾತಿಯ ವಿರುದ್ಧದ ಮನಸ್ಥಿತಿಗಳನ್ನು ಇಟ್ಕೊಂಡು ಇಲ್ಲಿವರೆಗೂ ಒಳ ಮೀಸಲಾತಿಯನ್ನು ಜಾರಿಗೆ ತರಬಾರ್ದು ಅನ್ನುವಂಥ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟು ತೀರ್ಪು ನೀಡಿತು. ಅದಾದ ನಂತರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ನೇಮಕ ಮಾಡಿ ಆ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿಕೊಂಡು ನಂತರ ಆಗಸ್ಟ್ 19ರಂದು ಕ್ಯಾಬಿನೆಟ್ಟಲ್ಲಿ ಇದನ್ನು ನಾವು ತಾತ್ವಿಕವಾಗಿ ಅಂಗೀಕಾರ ಮಾಡಿದ್ದೀವಿ. ಇದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಇದೆ. ಸರ್ಕಾರ ಅಧಿವೇಶನದಲ್ಲಿಟ್ಟು ಚರ್ಚೆ ಮಾಡಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ಆ ತೀರ್ಮಾನವನ್ನು ಸಮಾಜ ಕಲ್ಯಾಣ ಇಲಾಖೆ ಜಾರಿಗೆ ತರಬೇಕಾದಂಥ ಹೊಣೆಗಾರಿಕೆ ಇತ್ತು. ಆದರೆ ಈಗಾಗಲೇ 1.5 ತಿಂಗಳು ಮುಗಿದಿದೆ, ಆಲ್ಮೋಸ್ಟ್ 2 ತಿಂಗಳು ಮುಗಿದಿದೆ. ಇವತ್ತಿಗೂ ಕೂಡ ಸರ್ಕಾರನೇ ತೀರ್ಮಾನಿಸಿರ್ತಕ್ಕಂಥದ್ದು, ಸರ್ಕಾರನೇ ಅಂಗೀಕರಿಸಿರ್ತಕ್ಕಂಥ ಈ ಒಳ ಮೀಸಲಾತಿಯ ನೀತಿಯನ್ನು ಸಮಾಜ ಕಲ್ಯಾಣ ಇಲಾಖೆ ಜಾರಿಗೆ ತರೋದರಲ್ಲಿ ಅತ್ಯಂತ ದಿವ್ಯ ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಅವರು ಇದರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇದು ಜಾರಿಗೆ ಬರಬಾರ್ದು ಅನ್ನುವಂಥ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಮಾಡಿರುವಂಥ ಏನು ಆದೇಶಗಳಿದ್ದಾವೋ, ಏನು 25ನೇ ತಾರೀಕು 25/9/2025 ಮಾಡಿರುವಂಥ ಆದೇಶ ಇದೆಲ್ಲ, ಆದೇಶದಲ್ಲಿ ಅತ್ಯಂತ ದೋಷಪೂರ್ವಕವಾಗಿದೆ, ಗೊಂದಲಗಳಿದ್ದಾವೆ. AKAD ಸಮಸ್ಯೆಗಳು ನೂರಾರು ವರ್ಷಗಳಿಂದ ಇರುವಂಥ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕಂತಲೇ ಒಳ ಮೀಸಲಾತಿ ಹೋರಾಟ ಪ್ರಾರಂಭ ಆಗಿದ್ದು ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಏನು ನೇಮಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಸಮೀಕ್ಷೆಯನ್ನು ಮಾಡಿದರು. ಅದಕ್ಕೆ ಪರಿಪೂರ್ಣವಾದಂಥ ಪರಿಹಾರವನ್ನು ಕೊಡುವಂಥ ಇಚ್ಛಾಶಕ್ತಿ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಮತ್ತು ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ
ನೇರ ನೇಮಕಾತಿ ಮತ್ತು ಬಡ್ತಿ ನೇಮಕಾತಿಗೆ ಸಂಬಂಧಪಟ್ಟದ್ದನ್ನೂ ಕೂಡ ಸ್ಪಷ್ಟವಾದಂಥ ಆದೇಶವನ್ನು ಹೊರಡಿಸ್ತಾ ಇಲ್ಲ. ಮತ್ತು ಅಲೆಮಾರಿ ಸಮುದಾಯಗಳಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಸರಿಪಡಿಸುವಂಥ ಹೊಣೆಗಾರಿಕೆಯನ್ನು ಸಮಾಜ ಕಲ್ಯಾಣ ಮಂತ್ರಿ ಜವಾಬ್ದಾರಿನ ತೆಗೆದುಕೊಳ್ತಿಲ್ಲ. ನಾವು ಈ ಮೂಲಕ ಕೇಳ್ತಿರೋದೇನೆಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಏನು ಇದ್ದಾರೋ ಕೂಡಲೇ ಸಮಾಜ ಕಲ್ಯಾಣ ಮಂತ್ರಿ ಕರೆದು ಆತನ್ನ ರಾಜೀನಾಮೆ ತೆಕ್ಕೊಳ್ಳಿ, ಇಲ್ಲ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸುವ ಇಚ್ಛಾಸಕ್ತಿ ಇಲ್ಲ ಅಂದರೆ ಈ ಇಲಾಖೆಯನ್ನು ಬಿಟ್ಟು ಹೋಗಲಿ, ಅವರು ಇಲಾಖೆಯನ್ನು ಬಿಟ್ಟು ಹೋಗಲಿ, ಬೇರೆ ಯಾರಾದರೂ ಇದರ ಜವಾಬ್ದಾರಿ ತೆಕ್ಕೊಳ್ಳಿ. ನೈತಿಕವಾಗಿ ಸಾಮಾಜಿಕ ಬದ್ಧತೆಯಿಂದ ಒಳ ಮೀಸಲಾತಿಯನ್ನು ತುರ್ತಾಗಿ ಜಾರಿಗೆ ತರಬೇಕು. ಯಾಕಂದರೆ ಈಗಾಗಲೇ ತೆಲಂಗಾಣದಲ್ಲಿ ಮಾಡಿದಾರಲ್ಲ, ನಿಮಗೇನು ಕಷ್ಟ ಇದೆ? ತೆಲಂಗಾಣದಲ್ಲಿ ಜಾರಿಗೆ ತಂದು ಅನುಷ್ಠಾನ ಆಗ್ತಾ ಇದೆ, ನೀವ್ಯಾಕೆ ಅದನ್ನು ಮಾಡ್ತಾ ಇಲ್ಲ? ಹಂಗಾಗಿ ನನಗೂ ಅನಿಸೋದು, ನಮ್ಮೆಲ್ಲರಿಗೂ ಅನಿಸಿರೋದು, ಒಳ ಮೀಸಲಾತಿ ಹೋರಾಟಗಾರರಿಗೆ ಇಲ್ಲಿ ಸಮಾಜ ಕಲ್ಯಾಣ ಮಂತ್ರಿನೇ ಉದ್ದೇಶಪೂರ್ವಕವಾಗಿ ಇದನ್ನು ಜಾರಿಗೆಗೊಳಿಸೋದಕ್ಕೆ ಇಚ್ಛಾಶಕ್ತಿ ಕಡಿಮೆ ಇರೋದರಿಂದ ಅಥವಾ ಇಚ್ಛಾಶಕ್ತಿಯನ್ನೇ ಮಾಡ್ತಾ ಇಲ್ದಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು. ಸಂಬಂಧಪಟ್ಟಂಥ ಮಂತ್ರಿಯನ್ನು ಕರೆದು ತಿದ್ದಬೇಕು, ಇಲ್ಲ ಅಂತಂದರೆ ಅಲ್ಲಿಂದ ಬದಲಾಯಿಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಾದಂಥ 10ನೇ ತಾರೀಕು ನಾವೇನು ಅವರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ ಸರ್ಕಾರಕ್ಕೆ ನಾವು ಗಂಭೀರವಾಗಿ ಒತ್ತಡವನ್ನು ತರ್ತಿದ್ದೀವಿ. ಸರ್ಕಾರ ಈ ವಿಚಾರದಲ್ಲಿ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಇದನ್ನು ರಾಜ್ಯವ್ಯಾಪ್ತಿ ಹೋರಾಟವನ್ನು ವಿಸ್ತರಿಸಿ ಸರ್ಕಾರಕ್ಕೆ ಸರಿಯಾದಂಥ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು, ಇದನ್ನು ಸರಿಪಡಿಸಬೇಕು. ಸರಿಪಡಿಸಿ ಕೂಡಲೇ ರಾಜ್ಯದಲ್ಲಿ ಈಗ ಆಗಿರುವಂಥ ಗೊಂದಲಗಳನ್ನು ಸರಿಪಡಿಸಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕು, ಸಂವಿಧಾನದ ಆಶಯವನ್ನು ಎತ್ತಿಡಬೇಕು. ಅದು ಸಮಾಜ ಕಲ್ಯಾಣ ಮಂತ್ರಿ ಪ್ರತಿದಿನವೂ ಕೂಡ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಅಂತ ಮಾತಾಡುವಂಥವರು ಇಲ್ಲಿ ಸಾಬೀತು ಮಾಡಲಿ, ಅವರ ನೈತಿಕ ಜವಾಬ್ದಾರಿಯನ್ನು ಸಾಬೀತು ಮಾಡಿ ಕೂಡಲೇ ಜಾರಿಗೆ ತರಬೇಕಿಲ್ಲ ಅಂದರೆ ಬೇರೆ ಬೇರೆ ರೀತಿಯ ಉಡಾಪೆ ಉತ್ತರಗಳನ್ನು ಕೊಟ್ಕೊಂಡು ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಇಡೀ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಈಗ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯವಸ್ಥಿಕೆ ವಹಿಸ್ಕೊಂಡು ಈ ಸಮಸ್ಯೆಯನ್ನು ಕೂಡಲೇ ಇತ್ಯರ್ಥ ಮಾಡಬೇಕು ಅಂದ್ಕೊಂಡು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ವಿ. 10ನೇ ತಾರೀಕು ನಾವೆಲ್ಲರೂ ಬೃಹತ್ತಾದಂಥ ಅವರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಿದ್ವಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೂ ಕೂಡ ಸರಿಯಾದಂಥ ಬುದ್ಧಿ ಕಲಿಸುವಂಥ ಕೆಲಸಗಳನ್ನು ಈ ಮೂಲಕ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ಎಲ್ಲ ಮಾಧ್ಯಮದ ಮಿತ್ರರು ಈ ಸುದ್ದಿಯನ್ನು ಹೆಚ್ಚಿನ ಪ್ರಚಾರ ಮಾಡಿ ಈ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲಿಸಬೇಕಂದ್ಕೊಂಡು ತಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಅಲೆಮಾರಿಗಳು, ಮಾದಿಗರು, ಒಲೆಯರು, ಒಂಡ್ರಲಾಮಣಿಯವರು ಮತ್ತು ಆದಿ ಕರ್ನಾಟಕ ಆದಿತ್ಯರಾವ್ ಅಂತ ಏನು ಐದು ಗುಂಪುಗಳನ್ನಾಗಿ ಮಾಡಿದರು. ಅದನ್ನು 3 ಗುಂಪುಗಳನ್ನಾಗಿ ಮಾಡಿ ಎ ಮಾದಿಗರು, ಬಿ ಒಲೆಯ ಸಮುದಾಯಗಳು, ಸಿ ಒಡ್ಡಲಾಮಣಿ ಮತ್ತು 59 ಅಲೆಮಾರಿ ಸಮುದಾಯಗಳು ಅವರನ್ನು ಕೂಡ ಸೇರಿಸಿ ಎ ಆಗಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳಿಗೆ ತುಂಬ ಅನ್ಯಾಯವನ್ನು ಮಾಡ್ದಂಗಾಗಿದೆ. ಈ ವಿಷಯದಲ್ಲಿ ಸರ್ಕಾರದ ಮುಂದೆ ಈಗ ಹೋರಾಟ ಕಂಟಿನ್ಯೂ ಇದೆ. ಇದು ಒಂದು ಕಡೆ. ಎರಡನೇದು, ಸರ್ಕಾರ ಮಾಡಿದಂಥ ಮತ್ತೊಂದು ಗೊಂದಲ, 25ನೇ ತಾರೀಕು 25/9 ಸರ್ಕಾರ ಆದೇಶ ಮಾಡಿದೆ. ಆ ಆದೇಶದಲ್ಲಿ ಪ್ಯಾರಾ 2ರಲ್ಲಿ ತುಂಬ ಗೊಂದಲಕಾರಿಯಾದಂಥ ಒಂದು ಪ್ಯಾರ ಅದು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ ಸಮುದಾಯಗಳು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿಯಲ್ಲಿ ಎಲ್ಲಾದರೂ ಅವರು ಮೀಸಲಾತಿಯನ್ನು ಪಡಿಬೋದು ಅಂತಕ್ಕಂಥದ್ದನ್ನ ಅವರು ಆದೇಶದಲ್ಲಿ ಮಾಡಿದ್ದಾರೆ. ಅದರಿಂದ ಕಡಿಮೆ ಮೆರಿಟೋರಿಯಸ್ ಆಗಿರ್ತಕ್ಕಂಥ ಪ್ರವರ್ಗ ಎ ಇವರಿಗೆ ಬಹಳ ತೊಂದರೆ ಆಗುತ್ತಂತ ನಾವು ಸರ್ಕಾರಕ್ಕೆ ಈಗಾಗಲೇ ಅವ್ರ ಗಮನಕ್ಕೆ ತಂದಿದ್ದೀವಿ. ಮೆರಿಟೋರಿಯಸ್ ಆಗಿರ್ತಕ್ಕಂಥ ಪ್ರವರ್ಗ ಬಿ ಸಮುದಾಯಗಳು AKAD ಹೆಸರ ಮೇಲೆ ಪ್ರವರ್ಗ ಎ ಒಳಗಡೆ ಬಂದು ಪ್ರವರ್ಗ ಎದಲ್ಲಿರ್ತಕ್ಕಂಥ ಕಡಿಮೆ ಮೆರಿಟ್ ಮಂದಿ ಜೊತೆಗೆ ಸ್ಪರ್ಧಿಸಿ ಎಲ್ಲ ಸೌಲಭ್ಯಗಳನ್ನು ಅವರೇ ಪಡಿತಕ್ಕಂಥ ಒಂದು ಆದೇಶ ಸರ್ಕಾರ ಅದು ಮಾಡಿದೆ. ಅದು ತಿದ್ದುಪಡಿ ಮಾಡಬೇಕಂತ ಒಂದು ಡಿಮಾಂಡನ್ನು ನಾವು ಮೊದಲಿಂದಲೂ ಮಾಡಿದ್ದೀವಿ. ಅದಕ್ಕೂ ಸರ್ಕಾರ ಇವತ್ತು ಕೂಡ ಮಾತಾಡಿಲ್ಲ.
ಎರಡನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಈ ಪ್ರಕ್ರಿಯೆ ಏನಿದೆ, ಸಂಪೂರ್ಣ ಈ ಪ್ರಕ್ರಿಯೆ ಒಳ ಮೀಸಲಾತಿ ಪ್ರಕ್ರಿಯೆಯ ಕೇಂದ್ರ ಬಿಂದು ಎಲ್ಲೆಂದರೆ ಜಾಗ ಅದು ಸಮಾಜ ಕಲ್ಯಾಣ ಇಲಾಖೆ. ಸಮಾಜ ಕಲ್ಯಾಣ ನಮ್ಮ ಸೆಕ್ರೆಟರಿಯೇಟ್ಗಳನ್ನು ಹಿಡ್ಕೊಂಡು ಅಪ್ ಟು ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರವರೆಗೂ ಕೂಡ ಅದು ಆ ಪ್ರಕ್ರಿಯೆ ಆ ಕೆಲಸ ಮಾಡ್ತಕ್ಕಂಥ ಎಲ್ಲ ದೊಡ್ಡ ಜವಾಬ್ದಾರಿ ಈ ಸಮಾಜ ಕಲ್ಯಾಣ ಇಲಾಖೆಗಿದೆ. ಆದರೆ ಈ ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲಿವರೆಗೂ ಕೂಡ 1.5 ತಿಂಗಳಿಂದ 2 ತಿಂಗಳು ನಡೀತಾ ಇದೀಗ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅಥವಾ ಅಲ್ಲಿ ನೇರ ನೇಮಕಾತಿಗೆ ಸಂಬಂಧಪಟ್ಟಿದ್ದು, ಮುಂಬಡ್ತಿಗೆ ಸಂಬಂಧಪಟ್ಟಿದ್ದು, ಬ್ಯಾಕ್ಲಾಗ್ ಸಂಬಂಧಪಟ್ಟಿದ್ದು ಈ ಒಳ ಮೀಸಲಾತಿ ಏನಾದರೂ ಮಾಡಿದ್ದಾರೆ ಅಂತಂದ್ರೆ ನೇರ ನೇಮಕಾತಿಯಲ್ಲೂ ಕೂಡ ಅದು ಏನು ರೋಸ್ಟರ್ ಪಾಯಿಂಟ್ಗಳು ರಾಂಗ್ ಇವೆ ಅಂತಂತ ಹೇಳಿ ಅದಕ್ಕೆ ಕೂಡ ಅಡ್ಡಗಾಲು ಹಾಕಿದ್ದಾರೆ. ಇವತ್ತಿಗೂ ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಂದ ಬಂದಿರತಕ್ಕಂಥ ಲೆಟರ್ಗಳು ಇವತ್ತಿಗೂ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಇವೆ. ಆ ಕಾರಣ ಏನಂತಂದ್ರೆ ಅಲ್ಲಿ ಕೂಡ ನಿಮಗೆ ಮಣಿವಣ್ಣನಂತವರು, ರಾಕೇಶ್ ಕುಮಾರ್ ಅಂತವರು, ಆಮೇಲೆ ವೆಂಕಟಯ್ಯ ಅಂತವರು ಅವ್ರೇನಿದ್ದಾರೆ, ಇವ್ರು ಮೂವರು ಸಮಾಜ ಕಲ್ಯಾಣ ಮಂತ್ರಿಗಳ ಜೊತೆಗೆ ಈ ಫೈಲನ್ನ ಮೂವ್ ಮಾಡಕ್ಕೆ ಕೂಡ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಅದರ ಅರ್ಥ ಇವರಿಗೆ ಒಳ ಮೀಸಲಾತಿ ಆಗಬಾರದಂತಲೇ ಇವರು ಮೊದಲಿಂದ ಕೂಡ ಇವರ ತೊಡರೆ ಇದಕ್ಕೆ ಮತ್ತೆ ಈಗ ಬಹಳ ಓಪನ್ ಆಗಿ ಬಹಿರಂಗವಾಗಿ ಮಾತಾಡ್ತಾರೆ. ಮೊನ್ನೆ ನಮ್ಮ ನಾಯಕರೆಲ್ಲ ಹೋಗಿ ಕೇಳಿದ್ರೆ ಇಲ್ಲೆಲ್ಲ ಮಾಡ್ತೀವಿ, ಇನ್ನೂ ಸ್ವಲ್ಪ ಅದಕ್ಕೆ ಬೇರೇನು ಏನು ಇದು ಸಚಿವ ಸಂಪುಟ ಬೇಕು, ಮತ್ತೊಂದು ಸಲ ಸಚಿವ ಸಂಪುಟ ಬೇಕಾಗಿಲ್ಲ, ವೇರ್ ದರ್ ಇಸ್ ಎ ರಿಸರ್ವೇಷನ್ ದೇರ್ ಮಸ್ಟ್ ಬಿ ಇಂಟರ್ನಲ್ ರಿಸರ್ವೇಷನ್ ಅಂತಕ್ಕಂಥ ಒಂದು ಪ್ರಿನ್ಸಿಪಲ್ ಇತ್ತು. ಆದರೆ ಒಂದೊಂದು ವಿಷಯಕ್ಕೆ ಒಂದೊಂದು ಉಪಸಮಿತಿ ಒಂದೊಂದು ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಂದ್ರೆ ಎಲ್ಲಿಂದ ಆಗುತ್ತೆ? ಪಕ್ಕದಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಆಗಿದೆ, ಅಲ್ಲಿ ಕೂಡ ಪದೇ ಸಚಿವ ಸಂಪುಟಗಳು ಆಗಿಲ್ಲ. ಅಲ್ಲಿ ಇವೆಲ್ಲದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲಿವರೆಗೆ ಮಾಧವಯ್ಯ ಅವರು ಇರ್ತಾರೋ, ಎಲ್ಲಿವರೆಗೆ ಈ ಅಧಿಕಾರಿಗಳು ಇರ್ತಾರೋ, ಮಣಿವಣ್ಣನ್ ಮತ್ತು ರಾಕೇಶ್ ಕುಮಾರ್, ವೆಂಕಟಯ್ಯ ಅಂತವರು ಇರ್ತಾರೋ ಅಲ್ಲಿವರೆಗೆ ಇದು ಆ ಇಲಾಖೆಯಲ್ಲಿ ಏನು ಒಳ ಮೀಸಲಾತಿ ಅಲ್ಲಿ ಫೈಲ್ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಅವ್ರ 3 ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ರಿ, ಮತ್ತೆ ಯಾರೋ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳದ್ರಲ್ಲ ಮಾದೇವಯ್ಯ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸಿ ಈ ವಿಷಯದ ಮೇಲೆನೆ ದಿನಾಂಕ 10ಕ್ಕೆ ಇದೇ ತಿಂಗಳು ದಿನಾಂಕ 10ರಂದು ನಾವು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅಷ್ಟರೊಳಗೆ ಅವ್ರು ನಮ್ಗೆ ಏನಾದ್ರು ಮಾತಾಡಬೇಕು, ಒಂದು ವೇಳೆ ಮಾತಾಡದೆ ಹೋದರೆ ಫೈನಲ್ ಆಗಿ ಅದೇ ದಿನ ಅವ್ರ ಮನೆ ಮುತ್ತಿಗೆ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಾಗುತ್ತೆ. ಆ ಪ್ರತಿಭಟನೆ ಇದಕ್ಕೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಂಘಟನೆಗಳು ಮತ್ತು ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೆಪ್ಟೆಂಬರ್ 19ರಿಂದ ಇದುವರೆಗೆ ಒಳ ಮೀಸಲಾತಿಯನ್ನ ತಾತ್ವಿಕವಾಗಿ ಅವ್ರು ಯಾರು ಮಾಡಿದ್ರು ತಾತ್ವಿಕ ಅಂತ್ಯ ಕೊಡ್ತಕ್ಕಂಥದ್ರಲ್ಲಿ ಸಿಕ್ಕಾಪಟ್ಟೆ ತೊಡಕುಗಳನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಇದು ಸರ್ಕಾರದ ಜವಾಬ್ದಾರಿನೂ ಅವರು ಸರಿಪಡಿಸಬೇಕಾಗಿದೆ. ಆದರೆ ಸಮಾಜ ಕಲ್ಯಾಣ ಸಚಿವರಿಗೆ ಪರಮಾಧಿಕಾರವನ್ನು ಕೊಟ್ಟು ಅವ್ರು ಏನು ಮಾಡಿದ್ರು ಸರಿ ಅನ್ನೋ ಮಟ್ಟಿಗೆ ಒಂದು ಸರ್ವಾಧಿಕಾರ ಈ ಒಳ ಮೀಸಲಾತಿ ವಿಚಾರದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಈಗಾಗಲೇ ನಾವು ಕಳೆದ 4-5 ದಿನಗಳಿಂದ ಸಮಾಜ ಕಲ್ಯಾಣ ಸಚಿವರ ಮನೆಯನ್ನು ಆಗ್ತಾ ಇದೆ. ಈ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಸಚಿವರು ನಮ್ಮ ಜೊತೆ ಮಾತಾಡೋದಂದ್ರೆ ಇದು ಸರಿಪಡಿಸ್ಬೇಕಂತೆ. ಮತ್ತೆ ಮಾತಾಡಿ ಏನೋ ಬೇರೆ ಥರದ ಸಂತಾನಲ್ಲ. ಈಗಾಗಲೇ ರೋಸ್ಟ್ ಪಾಯಿಂಟ್ ನಿಗದಿ ಮಾಡ್ತಕ್ಕಂಥದ್ದು, ಬಡ್ತಿ ಕೊಡ್ತಕ್ಕಂಥದ್ದು ಅಥವಾ ಬ್ಯಾಕ್ಲಾಗ್ ಹುದ್ದೆಗಳು ತುಂಬತಕ್ಕಂಥದ್ದು, AKAD ಸರ್ಟಿಫಿಕೇಟ್ಗಳಿಗೆ AKAD ಅಂತ ಯಾರು ಬರೆಸ್ಕೊಂಡಿದ್ದಾರೆ ಅವೆಲ್ಲರಿಗೂ ಒಂದು ನಿಖರವಾಗಿರ್ತಕ್ಕಂಥ ಡ್ರೈವ್ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದಕ್ಕೆ ಕೆಲವೇ ದಿನಗಳೇ, ಇದಕ್ಕೇನು ಸಾವಿರಾರು ಕೋಟಿ ಖರ್ಚಾಗಲ್ಲ, ಆದೇಶಗಳಷ್ಟೇ ಮಾಡೋದು. ಇದಕ್ಕೇನು ಬಡ್ಜೆಟ್ ಇಡೋದಾಗಲಿ ಅಥವಾ ಅನುದಾನ ಮೀಸಲಿಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ. ಆಗ ಉದ್ದೇಶಪೂರ್ವಕವಾಗಿ ಇದು ಮಾಡ್ತಾ ಇದ್ದಾರೆ. ಇದರರ್ಥ ಮಾದೇಪುರ ಅವರ ಸುಪರ್ದಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರೋದ್ರಿಂದ ಅದು ಒಂದು ಗೋಮನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ. ಅದಕ್ಕೋಸ್ಕರ ಅದನ್ನು ಛೇದಿಸಲಿಕ್ಕೆ ನಮ್ಗೆ ಗೊತ್ತಿದೆ. 35 ವರ್ಷದ ಹೋರಾಟದಲ್ಲಿ ಕೇವಲ ಮಾದಿಗರು ನಮಗಷ್ಟೇ ನಾವು ಹೋರಾಟ ಮಾಡಿದ್ರು. 101 ಜಾತಿಗೋಸ್ಕರ ಹೋರಾಟ ಮಾಡಿದವರು. ಅದಕ್ಕೋಸ್ಕರ 101 ಜಾತಿಗಳಿಗೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸಮುದಾಯದ ಮೇಲೆ. ಮುಂಚೂಣಿಯಲ್ಲಿ ಇರ್ತಕ್ಕಂಥ ಹಲವಾರು ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಮತ್ತೊಂದು ದಾರಿ ತಪ್ಪಿಸ್ತಕ್ಕಂಥ ಸರ್ಕಾರದ ನಡೆಯನ್ನು ನಾವು ಯಾವುದೇ ಕ್ಷಣಕ್ಕೂ ಪರಿಸ್ಥಿತಿನೇ ಇದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕೂಡಲೇ 10ನೇ ತಾರೀಕು ಒಳಗಡೆ ನಮ್ಮ ಪ್ರಮುಖ ಸಂಘಟನೆಗಳನ್ನು ಕರೆಸಿ ಈ ಲೋಪದೋಷಗಳನ್ನು ಸರಿಪಡಿಸಬೇಕಾಗಿದೆ. 3-4 ಲೋಪದೋಷಗಳಿವೆ. ಅದಕ್ಕೆ ಯಾವುದೇ ಕ್ಯಾಬಿನೆಟ್ ಬೇಕಾಗಿದೆ. ಈಗಾಗಲೇ ಒಂದು ಸಚಿವರು ಕೂತ್ಕೊಂಡು ಅಧಿಕಾರಿಗಳು ಕೂತ್ಕೊಂಡು ಸರಿಪಡಿಸಬಹುದು. ಆದರೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ನೀವು ಕಚೇರಿಗಳು ಸುತ್ತ ಅಲೆದಾಡಿಸಿದ್ರೆ ನಮ್ಗೆ ಗೊತ್ತಿದೆ ನಿಮ್ಮ ಮನೆಗೆ ಬಾಯಿ ತರಿಸ್ಬೇಕಾದ್ರೆ. ಯಾಕಂದ್ರೆ 35 ವರ್ಷದಲ್ಲಿ BJP, ಕಾಂಗ್ರೆಸ್, JDS ಎಲ್ಲ ಪಕ್ಷಗಳನ್ನ ಮನವೊಲಿಸಿರ್ತಕ್ಕಂಥ ಹೋರಾಟ ಆಯಿತು.
ಎಲ್ಲ ಪಕ್ಷಗಳನ್ನ ಒಪ್ಪಿರ್ತಕ್ಕಂಥ ಹೋರಾಟ, ಎಲ್ಲರೂ ಒಪ್ಪಲೇಬೇಕಾಗಿದೆ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಆಗ್ತಿದ್ರು, ಎಲ್ಲರೂ ಒಪ್ಕೊಂಡಿದ್ದಾರೆ. ಆದ್ರೆ ಮಾಡಿನೂ ಮಾಡ್ಲಾರ್ದಂಗೆ, ಕೊಟ್ಟನು ಕೊಡ್ಲಾರ್ದಂಗೆ ನಮ್ಮ ದಿಕ್ತಪ್ತಕ್ಕಂಥ ಕೆಲಸದಲ್ಲಿ ಇದಕ್ಕೆ ನಾವು ಯಾವುದೇ ಕಾರಣ ಒಪ್ಪಂಗಿಲ್ಲ. ಖಂಡಿತ ಇಡೀ ರಾಜ್ಯದ ಜನ, ಸಾವಿರಾರು ಜನ ನಾಳೆ ಅಕ್ಟೋಬರ್ 10ಕ್ಕೆ ಬೆಂಗಳೂರಿಗೆ ಬರ್ತಾರೆ. ಸಚಿವರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ ಸರಿಪಡಿಸಲಿಕ್ಕೆ ಏನೇನು ಅವಕಾಶಗಳಿದೆ ಅದನ್ನು ಮಾಡಲೇಬೇಕು. ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಒಂದು ಸಂಘಟನೆ ಕಾರ್ಯಕ್ರಮ ಇಡೀ ಎಲ್ಲಾ ಜನಪರ ಸಂಘಟನೆಗಳು, ಒಳ ಮೀಸಲಾತಿ ಹೋರಾಟಗಾರರು, ಎಲ್ಲ ಪಕ್ಷದವರೆಲ್ಲರೂ ಇದರಲ್ಲಿದ್ದಾರೆ. ಹಾಗಾಗಿ ಪಕ್ಷಾತೀತವಾಗಿ ನಡೆಸತಕ್ಕಂಥ ಈ ಹೋರಾಟಕ್ಕೆ ಈ ರಾಜ್ಯದ ಜನ ಸ್ವಯಂ ಪ್ರೇರಣೆಯಿಂದ ಬರಬೇಕು. ಸಚಿವರ ಮನೆಗೆ ಮುತ್ತಿ ಹಾಕುವ ಮೂಲಕ ಸಚಿವರು ಸ್ಪಷ್ಟವಾಗಿರ್ತಕ್ಕಂಥ ಭರವಸೆ ಕೊಡುವವರೆಗೂ ನಾವು ಅವ್ರ ಮನೆಯನ್ನು ಕದಲಲ್ಲ ಅನ್ನೋದು ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ. ಸ್ನೇಹಿತರೆ, ಮೂರು ವಿಚಾರಗಳು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಈ ಎಚ್ ಸಿ ಮಾದೇವಪ್ಪ ಅವರು ಏನಿದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಇವರು ಇಡೀ ಸರ್ಕಾರವನ್ನ, ಸಿದ್ದರಾಮಯ್ಯನವರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ನೇರವಾದ ಆರೋಪವನ್ನ ನಾವು ಮಾಡ್ತಾ ಇದೀವಿ ಪತ್ರಿಕಾಗೋಷ್ಠಿಯಲ್ಲಿ. ಇದಕ್ಕೆ ಸಾಕ್ಷಿ ಪುರಾವೆಗಳು ನಮ್ಮ ಕಣ್ಣು ಮುಂದೆ ಇದಾವೆ. ಏನು 3 ಅಂಶಗಳಿದಾವೆ. ಮೊದಲನೇದು, ಒಳ ಮೀಸಲಾತಿ ಜಾರಿ ಆಯ್ತು ಅಂತ ಹೇಳಿ ಸರ್ಕಾರ ಸುಳ್ಳು ಮಾಹಿತಿಯನ್ನ ಕೊಟ್ಟಿದೆ. ಒಳ ಮೀಸಲಾತಿ ಜಾರಿ ಆಗ್ಲಿಲ್ಲ. ಯಾವ ಕಾರಣಕ್ಕೋಸ್ಕರ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ. AKADAA ಸಮಸ್ಯೆ ಏನಿತ್ತು, ಈ ಸಮಸ್ಯೆಯನ್ನ ಜೀವಂತವಾಗಿ ಇಟ್ಕೊಂಡು ಒಳ ಮೀಸಲಾತಿಯನ್ನ ಹೇಗೆ ಜಾರಿ ಮಾಡ್ತೀರಾ ನೀವು? ಒಳ ಮೀಸಲಾತಿ ಜಾರಿ ಆಗಿಲ್ಲ ಅಂತ ಹೇಳ್ತೀವಿ ನಾವು. 44 ಲಕ್ಷ ಜನ AKADAA ಸಮಸ್ಯೆ ಇದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಅದನ್ನ 4,23,000ಕ್ಕೆ ಇಳಿಸಿದೆ. ಅದು ಕೇವಲ ಡಾಕ್ಯುಮೆಂಟ್ ಅಲ್ಲಿ ಮಾತ್ರ ಇದೆ. ಯಾರು ಮನೆ ಸಮೀಕ್ಷೆ ಮಾಡಿದರೆ ಅವ್ರ ಹತ್ರ ಮಾಹಿತಿ ಕೊಟ್ಟಿರೋದು ಮಾತ್ರನೇ 4,23,000. ಆದ್ರೆ ಪರಿಶಿಷ್ಟ ಜಾತಿನಲ್ಲಿ 44 ಲಕ್ಷ ಜನರ ಹತ್ರ ಈಗಲೂ ಕೂಡ AKADAA ಸರ್ಟಿಫಿಕೇಟ್ಗಳಿದಾವೆ. ಸರ್ಕಾರ ಒಂದ್ ಕಡೆ ಹೇಳುತ್ತೆ ಒಳ ಮೀಸಲಾತಿ ಜಾರಿ ಆಯ್ತು ಅಂತೇಳಿ ಹೇಳುತ್ತೆ. ಅದೇ ಸರ್ಕಾರ AKADAA ಪ್ರವರ್ಗ ಏನಲ್ಲಿ ಅಂದ್ರೆ ವಲಯ ಸಂಬಂಧಿತ ಜಾತಿಗಳಲ್ಲೂ ಕೂಡ ಮೀಸಲಾತಿಯನ್ನ ಪಡ್ಕೊಳ್ಬಹುದು, ಮಾದಿಗ ಸಂಬಂಧಿತ ಜಾತಿಯಲ್ಲೂ ಕೂಡ ಗುಂಪಿನಲ್ಲೂ ಮೀಸಲಾತಿಯನ್ನ ಪಡ್ಕೊಳ್ಬಹುದು ಅಂತೇಳಿ. ಒಂದ್ ರೀತಿ ದನವನ್ನ ಎಲ್ಲಿ ಬೇಕಾದ್ರೂ ಮೇಯದಕ್ಕೆ ಬಿಟ್ಟು ನೀವು ಒಳ ಮೀಸಲಾತಿಯನ್ನ ಜಾರಿ ಹೇಗ್ ಮಾಡ್ತೀರಾ ನೀವು? ಇದು ಒಂದು ಸಮಸ್ಯೆ. ಈ ಸಮಸ್ಯೆಯನ್ನ ನಮ್ಮ ಮುಖಂಡರುಗಳು ಸಚಿವರಾದಂತ ಎಚ್ ಸಿ ಮಾದೇವಪ್ಪ ಹತ್ರ ಕೇಳಕ್ ಹೋದಾಗ ಬಹಳ ಉದಾಸಿಯಿಂದ ಮಾತಾಡ್ತಾರೆ. ಅವರು ನಮ್ಮವರೇ ಅಲ್ವಾ, ಅವ್ರು ಎಲ್ಲಿ ಬೇಕಾದ್ರೂ ತಗೊಳ್ಳಿ ಬಿಡಿ ಅಂತೇಳಿ. ಹಾಗಾದ್ರೆ ಒಳ ಮೀಸಲಾತಿ ಕೂಗೇನಕ್ಕೆ? ಒಳ ಮೀಸಲಾತಿ ಒಂದು ಆಶಯಕ್ಕೆ ನ್ಯಾಯನೇ ಇಲ್ದಂಗಾಗಿದೆ ಇವತ್ತು. ಇದು ಮೊದಲನೇ ಅಂಶ. ರೋಸ್ಟರ್ ಸಂಬಂಧಪಟ್ಟಂತೆ ಇಡೀ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹೆಸರುಗಳು ಸಮೇತ ನಾವು ಇವತ್ತು ಹೇಳಬೇಕಾದ ಪರಿಸ್ಥಿತಿ ಇದೆ. ಪ್ರಧಾನ ಕಾರ್ಯದರ್ಶಿಯಾದಂತ ಮಣಿವಣ್ಣನ್ ಅವರು ಮತ್ತೆ ರಾಕೇಶ್ ಕುಮಾರ್ ಅವರು, ಇವರಿಬ್ಬರೂ ಸಹಿತ ಇನ್ನೂ ಅನೇಕ ಸಮಾಜ ಕಲ್ಯಾಣ ಇಲಾಖೆಯ ಉನ್ನತ ಹುದ್ದೆನಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಡೀ ಸಮಾಜ ಕಲ್ಯಾಣ ಇಲಾಖೆಯನ್ನ ಒಳ ಮೀಸಲಾತಿ ವಿಚಾರವನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತೀವಿ ನಾವು. ಮೂರನೇ ಅಂಶ, ಅಲೆಮಾರಿಗಳ ವಿಚಾರ. ಅಲೆಮಾರಿಗಳು ಧ್ವನಿ ಇಲ್ದಂತ ಸಮುದಾಯಗಳು. ಈ ಧ್ವನಿ ಇಲ್ದಂತ ಸಮುದಾಯಗಳನ್ನ ನೀವು ಹೇಗಾದ್ರೂ ಕಾಲ್ ಚೆಂಡಿನ ತರ ನೀವು ಹೇಗಾದ್ರೂ ಆಟ ಆಡ್ಬೋದು ಅಂತೇಳಿ ಬಯಸಿದ್ರೆ ಅದು ನಡೆಯೋದಿಲ್ಲ. ಇವತ್ತು ಅಲೆಮಾರಿ ಸಮುದಾಯಗಳು ಡೆಲ್ಲಿನಲ್ಲಿ ನಿರಂತರವಾದ ಹೋರಾಟ ನಡೆಸ್ತಾ ಇದ್ದಾರೆ. ನಿಮಗ್ ನಾಚಿಕೆ ಆಗ್ಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಎಚ್ ಸಿ ಮಾದೇವಪ್ಪನವರಿಗೆ ನಾಚಿಕೆ ಆಗ್ಬೇಕು. ಅಲೆಮಾರಿ ಬಂಧುಗಳು ಬೀದಿ ಅಲ್ದಾಟ ಮಾಡಿಕೊಂಡು ಜೀವನ ನಡೆಸಿರ್ತಕ್ಕಂಥ ಒಂದು ಸಮುದಾಯವನ್ನ ನೀವು ಡೆಲ್ಲಿಗೆ ಹೋಗಿ ನ್ಯಾಯ ಕೇಳೋದಕ್ಕೆ ಬಿಡ್ತೀರಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮುಖ ಇದೆಯಾ? ಈ ಪ್ರಶ್ನೆ ನಾವು ಕೇಳಲೇಬೇಕು. ನಿಮಗ್ ನಾಚಿಕೆ, ಮಾನ ಮರ್ಯಾದೆ ಏನಾದ್ರೂ ಇದ್ರೆ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ, ಎಚ್ ಸಿ ಮಾದೇವಪ್ಪನವರಿಗೆ ಅಲೆಮಾರಿಗಳನ್ನ ಡೆಲ್ಲಿನಲ್ಲಿ ನ್ಯಾಯಕ್ಕೋಸ್ಕರ ಅಂಗಲಾಚಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳನ್ನ ವಾಪಸ್ ಕಳಿಸ್ಕೊಂಡು ಅವ್ರ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ಮಾಡಿ. ಹಾಗೇನೆ ಎಚ್ ಸಿ ಮಾದೇವಪ್ಪನವರಿಗೆ, ಇಡೀ ಒಳ ಮೀಸಲಾತಿ ಹೋರಾಟಗಾರರು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಯಾವ ನೈತಿಕ ಅರ್ಹತೆನೂ ಕೂಡ ನಿಮಗಿಲ್ಲ. ಆ ಅರ್ಹತೆಯನ್ನು ನೀವು ಕಳ್ಕೊಂಡಿದ್ದೀರಿ. ಇಷ್ಟೇ ಅಲ್ಲ, ಬರೀ ಒಳ ಮೀಸಲಾತಿ ವಿಚಾರಕ್ಕೆ ಮಾತ್ರ ಅಲ್ಲ, ಇಡೀ ದಲಿತ ಸಮುದಾಯಕ್ಕೆ ಎಚ್ ಸಿ ಮಹದೇವಪ್ಪನವರು ಒಂದು ರೀತಿಯ ಬಹಳ ಒಂದು ದೊಡ್ಡ ಅನ್ಯಾಯವನ್ನ, ದ್ರೋಹವನ್ನ ಮಾಡ್ತಾ ಇದ್ದಾರೆ. ಈ ದ್ರೋಹ ಮಾಡ್ತಿದ್ರು ಕೂಡ ಸರ್ಕಾರ ಆಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಒಂದು ಸಂಶಯ ನಮ್ಗೆ ಮೂಡ್ತಾ ಇದೆ. ಯಾಕೆ ನಿಮಗೆ 11,000 ಕೋಟಿಯನ್ನ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿಗಳಿಗಾಗಿ ಮೀಸಲಿಟ್ಟಂತಹ SC ST TSP ಅಮೌಂಟ್ ಆದಂತ 11,000 ಕೋಟಿಯನ್ನ ನಿಮಗೆ ದಾರಿ ಎದುರು ಅಂತೇಳಿ ನೀವು ಸುಮ್ಮನೆ ಇದ್ದೀರಾ?
ಎಚ್ ಸಿ ಮಾದೇವಪ್ಪನವ್ರು ಏನ್ ಮಾಡಿದ್ರು ಕೂಡ ನೀವು ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟು ಅವ್ರ ಕಡೆಯಿಂದ ನಮಗೆ ದುಡ್ಡು ಬಂದ್ರೆ ಮಾತ್ರ ಸಾಕು ಅಂತೇಳಿ ಸುಮ್ಮನೆ ಇದ್ದೀರಾ ಅನ್ನೋ ಒಂದು ಸಂಶಯವನ್ನ ಇವತ್ತು ಕೇಳಲೇಬೇಕಾಗಿದೆ. ಎಚ್ ಸಿ ಮಾದೇವಪ್ಪನವರ ಮನೆಗೆ ನಾವು ಮುತ್ತಿಗೆ ಹಾಕ್ತಾ ಇದೀವಿ. ನೀವು ಈ ಹುದ್ದೆನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹುದ್ದೆನಲ್ಲಿ ಮುಂದುವರಿಯಲಿಕ್ಕೆ ಯಾವುದೇ ರೀತಿ ನೈತಿಕ ಅರ್ಹತೆ ಇಲ್ಲ. ನೀವು ದಯಮಾಡಿ ರಾಜೀನಾಮೆ ಕೊಡಿ. ಹಾಗೇನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿದ್ದಾರಲ್ಲ, ಇವುಗಳು ಇಡೀ ಒಳ ಮೀಸಲಾತಿಯ ಆಶಯಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಮುಂದುವರಿಯಲಿಕ್ಕೆ ನಿಮಗೂ ಕೂಡ ನೈತಿಕ ಅರ್ಹತೆ ಇಲ್ಲ. ನೀವು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡ್ಕೊಂಡು ಹೋಗಿ. ಇದಲ್ಲದೆ ಸುಮಾರು ವಿಷಯಗಳಿದ್ದಾವೆ. ಇದೆಲ್ಲವನ್ನೂ ಕೂಡ ಇಟ್ಕೊಂಡು 10ನೇ ತಾರೀಕು ನಾವು ಎಚ್ ಸಿ ಮಾದೇವಪ್ಪನವರ ಮನೆ ಮುತ್ತಿಗೆಯನ್ನ ಹಾಕ್ತಾ ಇದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಎಚ್ ಸಿ ಮಾದೇವಪ್ಪನವರ ಮನೆಗೆ ಮುತ್ತಿಗೆಯನ್ನ ಹಾಕ್ತಾ ಇದೀವಿ.